ಐಸ್ ಕ್ರೀಮ್ ಅಂತೇಳಿ ಹೇಳಿದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತೇವೆ. ಹಾಗಾಗಿ ಸಿಂಪಲ್ ಆಗಿರುವಂತಹ ಐಸ್ ಕ್ರೀಮನ್ನು ತಿನ್ನೋದಕ್ಕಿಂತ ಅದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ಫಲೂದವನ್ನು ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ? ಸೂಪರ್ ಆಗಿರುತ್ತಲ್ವ? ಮನೆಯಲ್ಲಿ ಇರುವಂತಹ ಕೆಲವೊಂದು ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿಕೊಂಡು ಸೂಪರ್ ಆಗಿರುವಂತಹ ಫಲೂದವನ್ನು ಮಾಡೋದು ಹೇಗೆ ಅಂತೇಳಿ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಅಲ್ಲ? ಬನ್ನಿ. ಫಲೂದವನ್ನು ಮಾಡಲಿಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್: 3 ಟೇಬಲ್ ಸ್ಪೂನ್ ಆಗುವಷ್ಟು ಮೆಲ್ಟೆಡ್ ಚಾಕ್ಲೇಟ್, ಐಸ್ ಕ್ರೀಮ್. ನಿಮಗೆ ಇಷ್ಟವಾಗಿರುವಂಥ ಯಾವುದೇ ಫ್ಲೇವರಿನ ಐಸ್ ಕ್ರೀಮನ್ನು ನೀವಿಲ್ಲಿ ತಗೊಳ್ಬೋದು. ನಾನಿಲ್ಲಿ ವೆನಿಲಾ ಫ್ಲೇವರನ್ನು ತಗೊಂಡಿದ್ದೇನೆ. ಇನ್ನು ಫ್ರೂಟ್ಸು, ನಾನಿಲ್ಲಿ ಕರ್ಬೂಜ ಹಣ್ಣನ್ನು 1 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಇನ್ನು ಆ್ಯಪಲ್ 1 ಕಪ್ ಆಗುವಷ್ಟು ತಗೊಂಡಿದ್ದೇನೆ ನಾನಿಲ್ಲಿ. ಲಿಚ್ಚಿ, ನಿಮಗೆ ಇಷ್ಟವಾಗಿರುವಂತಹ ಯಾವ ಫ್ರೂಟ್ಸನ್ನು ಕೂಡ ನೀವಿಲ್ಲಿ ತಗೊಳ್ಬೋದು. ಇನ್ನು ಶಾವಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು. ಕಾಮಕಸ್ತೂರಿ ಬೀಜವನ್ನು 1-2 ನಿಮಿಷ ಮುಂಚೆ ನೆನೆಸಿ ಇಟ್ಕೊಳ್ಬೇಕು. ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ. ಕಸ್ಟರ್ಡ್ ಪೌಡರ್ 1 ಟೇಬಲ್ ಸ್ಪೂನ್ ಆಗುವಷ್ಟು. ಕಂಡೆನ್ಸ್ ಮಿಲ್ಕ್ 1-2 ಸ್ಪೂನು ಆಗುವಷ್ಟು. 1 ಗ್ಲಾಸು ಹಾಲು, ಸ್ವಲ್ಪ ತುಪ್ಪ. ಇವಾಗ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಗ್ಯಾಸ್ನ ಫ್ಲೇಮ್ನ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ನ ದೊಡ್ಡದಾಗಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ. ಹಾಗಾಗಿ ಚಿಕ್ಕ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಆಗುವ ರೀತಿ ಫ್ರೈ ಮಾಡ್ಕೊಳ್ಳಿ. ಬ್ರೌನಿಷ್ ಆಗಬೇಕು. ನಂತರ ನಾವೇನು ಹಾಲು ತಗೊಂಡಿದ್ದೇವೆ ಅದನ್ನು ಹಾಕಿ ಆ ಹಾಲಲ್ಲಿ ಆ ಶಾವಿಗೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಶಾವಿಗೆ ಬೆಂದಾದ ನಂತರ ಇದಕ್ಕೆ ಕಸ್ಟರ್ಡ್ ಪೌಡರಿಗೆ 1-2 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ಲಿಕ್ವಿಡನ್ನು ರೆಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡ್ರೆ, ಅದರ ಜೊತೆಯಲ್ಲೇ ಕಂಡೆನ್ಸ್ ಮಿಲ್ಕ್ 1-2 ಸ್ಪೂನ್ ಆಗುವಷ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಕುದಿ ಬರಿಸ್ಕೊಳ್ಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಇದು ತಿಕ್ಕಾಗಿ ರೆಡಿಯಾಗುತ್ತೆ. ಇನ್ನು ಇವಾಗ ನಾವು ಗ್ಲಾಸನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಗ್ಲಾಸಿಗೆ ನಾವೇನು ಚಾಕ್ಲೇಟ್ ಲಿಕ್ವಿಡನ್ನು ತಗೊಂಡಿದ್ದೇವೆ ಅದನ್ನು ಚೆನ್ನಾಗಿ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಯಾವುದೇ ಚಾಕ್ಲೇಟನ್ನು ಕೂಡ ತೊಗೊಳ್ಬೋದು. ಡಾರ್ಕ್ ಚಾಕ್ಲೇಟನ್ನು ತೊಗೊಳ್ಬೋದು ಅಥವಾ ಡೈರಿ ಮಿಲ್ಕನ್ನು ತೊಗೊಳ್ಬೋದು. ಅದನ್ನು ಮೆಲ್ಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಡೆಕೋರೇಟ್ ಮಾಡ್ಕೊಳ್ಳಿ. ಇಲ್ಲಿ ಗ್ಲಾಸನ್ನು ಡೆಕೋರೇಟ್ ಮಾಡ್ಕೊಳ್ಬೇಕು. ಇನ್ನು ನಾವೇನು ಫ್ರೂಟ್ಸನ್ನು ತೊಗೊಂಡಿದ್ದೇವೆ ಆ ಫ್ರೂಟ್ಸನ್ನು ಒಂದೊಂದೇ ಈ ಗ್ಲಾಸಿಗೆ ಹಾಕ್ಕೊಳ್ಳೋಣ. ಯಾವ ಫ್ರೂಟ್ಸನ್ನು ಬೇಕಾದರೂ ತೊಗೊಳ್ಬೋದು. ನಾವು ಇಲ್ಲಿ ಪಪ್ಪಾಯ ತೊಗೊಳ್ಬೋದು, ಆ್ಯಪಲ್ ತೊಗೊಳ್ಬೋದು. ನಿಮಗೆ ಇಷ್ಟವಾಗುವಂತಹ ಯಾವ ಫ್ರೂಟ್ಸನ್ನು ಕೂಡ ತೊಗೊಳ್ಬೋದು. ನಾನಿಲ್ಲೀಗ ಆ್ಯಪಲನ್ನು ಹಾಕಿದ್ದೇನೆ. ಅದಾದ ನಂತರ ಕರ್ಬೂಜ ಹಣ್ಣನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಲಿಚ್ಚಿ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಈ ಫ್ರೂಟ್ಸ್ ಎಲ್ಲ ಹಾಕಿ ಆದ ನಂತರ ಅದರ ಮೇಲ್ಗಡೆ ಕಾಮಕಸ್ತೂರಿ ಬೀಜವನ್ನು ನಾವೇನು ನೆನೆಸಿ ಇಟ್ಕೊಂಡಿದ್ದೇವೆ ಅದನ್ನು ಇದರ ಮೇಲ್ಗಡೆ ಹಾಕ್ಕೊಳ್ಬೇಕು. 1-2-3 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ಇದನ್ನು ಹಾಕಿದ ನಂತರ ಇನ್ನು ಮೇಲ್ಗಡೆಯಿಂದ ನಾವು ಶಾವಿಗೆಯನ್ನು ಹಾಕಿ ಯಾವ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ದೇವೆ ಅದನ್ನು ಮೇಲ್ಗಡೆಯಿಂದ 3-4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತಾ ಇರುವ ಹಾಗೆ ತಿಕ್ಕಾಗಿ ನಾವು ಈ ಮಿಲ್ಕನ್ನು ರೆಡಿ ಮಾಡ್ಕೊಳ್ಬೇಕು. ಕಂಡೆನ್ಸ್ ಮಿಲ್ಕು ಮತ್ತು ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಅದು ತಿಕ್ಕಾಗ್ತದೆ ಹಾಲು. ಹಾಗಾಗಿ ತಿಕ್ಕಾದ ನಂತರನೇ ಗ್ಯಾಸನ್ನು ಆಫ್ ಮಾಡಿಕೊಂಡು ಕೂಲ್ ಮಾಡಿದ ನಂತರ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಇದರ ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಂಡು ನಂತರ ಇದಕ್ಕೆ ನಿಮ್ಮ ಇಷ್ಟದ ಫ್ಲೇವರಿನ ಐಸ್ ಕ್ರೀಮನ್ನು ಅದರ ಮೇಲ್ಗಡೆ 1 ಸ್ಕೂಪ್ ಆಗುವಷ್ಟು ಹಾಕ್ಕೊಂಡ್ರೆ ಬ್ಯೂಟಿಫುಲ್ ಆಗಿರುವಂತಹ ಫಲೂದಾ
ರೆಡಿಯಾಗುತ್ತೆ. ಇನ್ನು ಮೇಲ್ಗಡೆ ಡೆಕೋರೇಟಿವ್ ಆಗಿ ನಾವಿದಕ್ಕೆ ಪುನಃ ಚಾಕ್ಲೇಟ್ ಮಿಶ್ರಣವನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು. ಇಲ್ಲಿಗೆ ಸೂಪರಾಗಿರುವಂತಹ ಫಲೂದಾ ರೆಡಿ ಆಯಿತು. ಇಂತಹ ಹಲವಾರು ಒಂದು ಸಿಂಪಲ್ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ರೆಸಿಪಿಯೊಂದಿಗೆ ನಿಮ್ಮೆದುರಿಗೆ ಸದಾ ಬರ್ತಾ ಇರ್ತೇನೆ. ನಿಮ್ಮ ಪ್ರೋತ್ಸಾಹ ಸದಾ ನನಗೆ ಹೀಗೆ ಇರಲಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.